ನಮಸ್ಕಾರ ಸ್ನೇಹಿತರೆ, ದ್ಯುತಿ ಕಿಚನ್ಸ್ಗೆ ಸ್ವಾಗತ. ನಾನಿವತ್ತು ಕಮಲದ ಬೀಜದಿಂದ ಒಂದು ಪಾಯಸದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಈ ಪಾಯಸದ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಬೋದು ಮತ್ತು ಸಣ್ಣವರಿಂದ ದೊಡ್ಡವರವರೆಗೂ ಎಲ್ಲರೂ ಕೂಡ ಪಾಯಸವನ್ನು ತಿನ್ಬೋದು. ಇಲ್ಲಿ ಒಲೆ ಮೇಲೆ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೇನೆ. ಹಾಗೆ 1 ಕಪ್ನಷ್ಟು ನಾನು ಮಕಾನ ಸೀಡನ್ನು ಅಥವಾ ಕಮಲದ ಬೀಜವನ್ನು ತಗೊಂಡಿದ್ದೇನೆ. ಅವುಗಳನ್ನು ಹುರ್ಕೊಳ್ಬೇಕಾಗ್ತದೆ. ಕಮಲದ ಬೀಜ ಸ್ವಲ್ಪ ಮೆತ್ತಗೆ ಇರ್ತದೆ, ಅದಕ್ಕೋಸ್ಕರ ನಾವು ಹುರ್ಕೊಳ್ಬೇಕಾಗ್ತದೆ. ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ನಾವು 1-2 ರಿಂದ 3 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಈ ಮಕಾನ ಸೀಡ್ಸಲ್ಲಿ ನ್ಯೂಟ್ರಿಷನ್ಸ್ ಜಾಸ್ತಿಯಾಗಿರ್ತದೆ, ಹೀಗಾಗಿ ಎಲ್ಲರೂ ಸೇವನೆಯನ್ನು ಮಾಡ್ಬೋದು. ನೋಡಿ, ಈಗ ಕ್ರಿಸ್ಪಿ ಆಗಿದೆ. ನಾನು ಒಂದು ಪ್ಲೇಟ್ನಲ್ಲಿ ತಗೊಳ್ತಾ ಇದ್ದೇನೆ. ಒಂದು ಬಾಣಲೆಯಲ್ಲಿ 1 ಚಮಚ ತುಪ್ಪವನ್ನು ಹಾಕೊಂಡಿದ್ದೇನೆ. ಇದಕ್ಕೆ 5 ರಿಂದ 6 ಗೋಡಂಬಿಯನ್ನು ನಾನು ಹುರ್ಕೊಳ್ತಾ ಇದ್ದೇನೆ. ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಬೇಕು ಅದನ್ನು ನೀವು ಹುರಿದು ಹಾಕ್ಕೊಳ್ಬೋದು. ತುಪ್ಪದಲ್ಲಿ ಹುರಿದು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತದೆ ಪಾಯಸಕ್ಕೆ, ಅದಕ್ಕೋಸ್ಕರ. ಹಾಗೆಯೇ ನಾವು ಪಾಯಸ ಗಟ್ಟಿ ಬರೋದಕ್ಕೋಸ್ಕರ 5-6 ಬಾದಾಮಿಯನ್ನು ನಾನು ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೇನೆ. ಅದರ ಸಿಪ್ಪೆಯನ್ನು ತೆಗೆದು ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ತಾ ಇದ್ದೇನೆ. ಹಾಗೆಯೇ ಗೋಡಂಬಿಯನ್ನು ಕೂಡ 4 ರಿಂದ 5 ನೆನೆಸಿಟ್ಕೊಂಡಿದ್ದೇನೆ. 5 ರಿಂದ 10 ನಿಮಿಷ ನೆನೆಸಿದ್ರೆ ಸಾಕು. ನಾವು ರುಬ್ಕೊಳ್ಳುವಾಗ ಸಣ್ಣಗೆ ಪೇಸ್ಟ್ ಆಗಬೇಕು, ಅದಕ್ಕೋಸ್ಕರ. ಸಿಹಿಗೆ ನಾನು ಖರ್ಜೂರವನ್ನು ತಗೊಂಡಿದ್ದೇನೆ. ಖರ್ಜೂರದ ಬೀಜವನ್ನು ತಕ್ಕೊಂಡು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಅದ್ರ ಜೊತೆಗೆ ಹುರಿದಿಟ್ಕೊಂಡಿರುವಂಥ ಮಕಾನ ಸೀಡ್ಸನ್ನು ನಾನು 5-6 ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ನಾವು ಸಣ್ಣಗೆ ರುಬ್ಕೊಳ್ಬೇಕಾಗ್ತದೆ. ಈ ರುಬ್ಕೊಂಡಿರೋ ಪೇಸ್ಟನ್ನು ನಾವು ಪಾಯಸಕ್ಕೆ ಹಾಕೋದ್ರಿಂದ ಪಾಯಸ ಗಟ್ಟಿಯಾಗಿ ಬರ್ತದೆ. ಹಾಗೆಯೇ ಫ್ಲೇವರ್ಗೋಸ್ಕರ 2 ಏಲಕ್ಕಿಯನ್ನು ನಾನು ಬಿಡಿಸಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತೇನೆ. ಸ್ವೀಟ್ಸ್ ಅಂದರೆ ಎಲ್ಲರಿಗೂ ಇಷ್ಟ, ನಿಮಗೂ ಕೂಡ ಇಷ್ಟ ಅಲ್ಲ? ಈ ರೀತಿ ಬೇರೆ ಬೇರೆ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ನಾವು ಸಿಹಿ ಮಾಡಿದಾಗ ಎಲ್ಲರೂ ಖುಷಿಯಾಗಿ ತಿಂತಾರೆ. ಈಗ 2 ಕಪ್ನಷ್ಟು ನಾನು ಹಾಲನ್ನು ತಗೊಂಡಿದ್ದೇನೆ. ಇದು ಕಾಯಿಸಿ ಆರಿಸಿದಂಥ ಹಾಲು. ಹಾಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಡ್ರೈ ಫ್ರೂಟ್ಸು ಮತ್ತು ಮಖಾನ ಬೀಜಗಳನ್ನು, ಅದನ್ನು ಈ ಹಾಲಿನಲ್ಲಿ ಸೇರಿಸ್ಕೊಂಡು ಈಗ 1 ಕುದಿ ಬಂದರೆ ಸಾಕು. ಬರೀ 5 ನಿಮಿಷದಲ್ಲೇ ಮಾಡುವಂಥ ಪಾಯಸ ಇದು. 1 ಕುದಿ ಬಂದ ತಕ್ಷಣ ನಾವು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಬೇಕು. ಹಾಗೆ ಸ್ವಲ್ಪ ನಾನು ಹುರಿದಿರುವಂಥ ಈ ಕಮಲದ ಬೀಜವನ್ನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕೊಳ್ತಾ ಇದ್ದೇನೆ. ಇದು ಮಧ್ಯೆ ಮಧ್ಯೆ ಬಾಯಿಗೆ ಸಿಗ್ತಾ ಇರ್ತದೆ, ಚೆನ್ನಾಗಿರ್ತದೆ ಪಾಯಸ ಕುಡಿಯೋದಕ್ಕೆ. ಈಗ 1 ಕುದಿ ಕುದಿಸ್ಕೊಳ್ಬೇಕು, ಪಾಯಸ ರೆಡಿ ಆಗಿಬಿಡ್ತದೆ. ಅತ್ಯಂತ ಸುಲಭವಾಗಿ ಮಾಡುವಂಥ ಪಾಯಸ ಇದು. ತುಂಬಾ ಆರೋಗ್ಯಕರವಾಗಿ ಇರ್ತದೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಪಾಯಸವನ್ನು. ತುಂಬಾ ರುಚಿಯಾಗಿರ್ತದೆ. ನೀವು ಒಂದ್ಸಾರಿ ಮಾಡಲೇಬೇಕಾದಂತಹ ರೆಸಿಪಿ ಇದು. ನೋಡಿ, ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಸ್ಟೋವನ್ನು ಆಫ್ ಮಾಡ್ಕೊಳ್ತೇನೆ. ತುಂಬಾ ರುಚಿಕರವಾಗಿರುವಂಥ ಪಾಯಸ ಇವಾಗ ರೆಡಿಯಾಗಿದೆ. ಸ್ನೇಹಿತರೆ, ನನ್ನ ಈ ಪಾಯಸದ ರೆಸಿಪಿ ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಮೇಲಿಂದ ನಾನು ಕರಿದು ಇಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಹಾಕೊಳ್ತಾ ಇದ್ದೇನೆ. ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೇನೆ. ನೋಡಿ, ಅತ್ಯಂತ ರುಚಿಯಾದಂತಹ 1 ಕಪ್ ಕಮಲದ ಬೀಜದಿಂದ ನಾವು ಪಾಯಸವನ್ನು ಮಾಡಿದ್ದೇವೆ. ಬಹಳ ರುಚಿಯಾಗಿರ್ತದೆ. ಡಯಟ್ನಲ್ಲೂ ಕೂಡ ಈ ಪಾಯಸವನ್ನು ನಾವು ಸೇವಿಸಬಹುದಾಗಿದೆ. ನೀವು ಕೂಡ ಒಂದ್ಸಾರಿ ಈ ಪಾಯಸನ ಮಾಡಿ ತಿನ್ನಿ. ಧನ್ಯವಾದಗಳು.